ರೈಲ್ವೇಸ್ ಬಗ್ಗೆ ಹಿಸ್ಟರಿ ತಿಳ್ಕೊಳ್ಳೋಕ್ಕೆ ಪರೋಡ್ಗೆ ಯು ಮಸ್ಟ್ ವಿಸಿಟ್ ಆ್ಯಂಡ್ ಸೂಪರ್ ಪ್ಲೇಸ್ ಫಾರ್ ಅ ಬಿಗ್ ಕ್ಯೂರಿಯಾಸಿಟಿ. ನೀವು ಏನು ಮಾಡಬೇಕು ಅಂತ ಗೊತ್ತಿದ್ದಾನೆ, ವಿಡಿಯೋನ ಫುಲ್ ನೋಡಬೇಕು. ವೆಲ್ಕಮ್ ಟು ರೈಲ್ ಮ್ಯೂಸಿಯಂ ಜರ್ನಿ. ಮೈಸೂರು ರೈಲ್ ಮ್ಯೂಸಿಯಂ was established in 1979 by Indian Railways. ಡೆಲ್ಲಿನಲ್ಲಿ ನ್ಯಾಷನಲ್ ರೈಲ್ವೆ ಮ್ಯೂಸಿಯಂ ಆದಮೇಲೆ ಇದೇ ಸೆಕೆಂಡ್ ರೈಲ್ವೆ ಮ್ಯೂಸಿಯಂ ಇಲ್ಲೇ ಇರೋದು. ನೋಡಿ, ಎಂಟ್ರ್ ಆಗ್ತಿದ್ದಾಗೆ ರೈಟ್ ಸೈಡಲ್ಲಿ ಇನ್ಸ್ಪೆಕ್ಷನ್ ಕಾರ್ ಸಿಗುತ್ತೆ. ಟಿಕೆಟ್ ಆಫೀಸ್ ಆಗಿ ಒಂದು ಇನ್ಸ್ಪೆಕ್ಷನ್ ಕಾರ್ನ ಯೂಸ್ ಮಾಡ್ತಾರೆ. ಕಾಸ್ಟ್ ಆಫ್ ದ ಟಿಕೆಟ್ ಡೀಟೇಲ್ಸ್ನ ಆ್ಯಂಡ್ ಓಪನಿಂಗ್ ಅವರ್ಸ್ ಡೀಟೇಲ್ಸ್ನ, ಆಮೇಲೆ ಯಾವ ಡೇಸ್ ಓಪನ್ ಇರುತ್ತೆ, ಯಾವ ಡೇ ರಜೆ ಇದೆ ಎಲ್ಲನೂ ವಿಡಿಯೋ ಸ್ಟಾರ್ಟಿಂಗಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ನೋಡಿ. ಈ ಮಿನಿ ಟ್ರೈನಲ್ಲಿ ಒಂದು ಶಾರ್ಟ್ ರೈಡ್ ಕರ್ಕೊಂಡಿರ್ತಾರೆ. ಅಗೇನ್ಸ್ಟ್ ಯೋರ್ ಟಿಕೆಟ್. ಆಮೇಲೆ ಹಸ್ವ ಇದ್ದರೆ ಯಮ್ಮಿ ಫುಡ್ಸ್ ಸಿಗುತ್ತೆ. ಅದು ರೈಲ್ ಕೋಚ್ ಕೆಫೆಯಲ್ಲಿ. ಇದೇ ಮಿನಿ ಟ್ರೈನ್ ಟ್ರ್ಯಾಕ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಆಮೇಲೆ ಮೈಸೂರು ರೈಲ್ವೆ ಸ್ಟೇಷನ್ ವ್ಯೂ ಕೂಡ ಕಾಣಿಸುತ್ತೆ ಇಲ್ಲಿಂದ. ಇದೇನು ಗೊತ್ತಾ, ರೈಲ್ ಕಾರ್. ಇದು 1925 ಮಾಡೆಲ್ ಆಸ್ಟಿನ್. ಒಬ್ಬ ರೈಲ್ವೆ ಎಂಪ್ಲಾಯಿ ಟ್ರ್ಯಾಕ್ ಡೀಲರ್ ಹತ್ರ ಈ ಕಾರ್ ಪರ್ಚೇಸ್ ಮಾಡಿ ಸ್ಟೇರಿಂಗ್ ರಿಮೂವ್ ಮಾಡಿ ವೀಲ್ಸ್ನ ಹಾಕಿ ಚೇಂಜಸ್ ಮಾಡಿದ್ದಾರೆ. ಸೊ ಇದನ್ನ ರೈಲ್ ಕಾರ್ ಅಂತ ಕರೀತಾರೆ. ಈ ರೈಲ್ ಹೆಸರು NG ಸ್ಟೀಮ್ ಲೊಕೊಮೋಟಿವ್. NG ಅಂದ್ರೆ ನ್ಯಾರೋ ಗೇಜ್. 1922 ಇದನ್ನ ಬಿಲ್ಡ್ ಮಾಡಿದ್ದಾರೆ. ಇದಕ್ಕೆ 462 ವೀಲ್ ಅರೇಂಜ್ಮೆಂಟ್ ಇದೆ. ಇದು AMG ಸ್ಟೀಮ್ ಲೊಕೊಮೋಟಿವ್. ಇದನ್ನ 1932 ಇಂಗ್ಲೆಂಡಲ್ಲಿ WG ಬಗ್ನಲ್ ಸ್ಟ್ಯಾಫರ್ಡ್ ಅವರು ಮೈಸೂರು ಸ್ಟೇಟ್ ರೈಲ್ವೆ ಅವ್ರಿಗೋಸ್ಕರ ಮ್ಯಾನುಫ್ಯಾಕ್ಚರ್ ಮಾಡಿದ್ದು. ಇದು ಮೆಟ್ರೋ ಗೇಜ್ ಸಬರ್ಬನ್ ಟ್ಯಾಂಕ್ ಎಂಜಿನ್. ಇದನ್ನ ಬ್ಯಾಂಗ್ಳೂರ್ ಟು ತುಮಕೂರು ಟ್ರೈನಲ್ಲಿ ಸ್ಲೋ ಪ್ಯಾಸೆಂಜರ್ ಸರ್ವಿಸ್ಗೆ ಯೂಸ್ ಮಾಡ್ತಿದ್ರು. ನಾರ್ತ್ ವೆಸ್ಟರ್ನ್ ರೈಲ್ವೆ NG ಸ್ಟೀಮ್ ಲೊಕೊಮೋಟಿವ್ 119E. ಸ್ಪೆಷಾಲಿಟಿ ಏನು ಗೊತ್ತಾ, ಇದರಲ್ಲಿ ಫೈರ್ವುಡ್ ಯೂಸ್ ಮಾಡ್ತಿದ್ರು ಇನ್ಸ್ಟೆಡ್ ಆಫ್ ಕೋಲ್. ವೀಲು ಕಾನ್ಫಿಗರೇಷನ್ 242
height 3429 mm. ಇದೇನ್ ಗೊತ್ತಾ, ಮಹಾರಾಣಿ ಸಲೂನ್. ಇಷ್ಟು ದೊಡ್ಡದಿದೆ. ದಿಸ್ ಇಸ್ ಬಿಲ್ಟ್ ಇನ್ 1916. ಯೂಸ್ಡ್ ಬೈ ದ ಕಿಂಗ್ ಆಫ್ ಮೈಸೂರ್, ಮಹಾರಾಜ ಕೃಷ್ಣರಾಜ ಒಡೆಯರ್ ಫೋರ್. ಈ ಸಲೂನ್ ಒಳಗಡೆ ಏನೇನೈತೆ ಗೊತ್ತಾ? ಬಾತ್ರೂಮ್ ಇದೆ, ಸ್ಟೋರ್ ರೂಮ್ ಇದೆ, ಸರ್ವೆಂಟ್ಸ್ ರೂಮ್ ಇದೆ, ಆಮೇಲೆ ರಾಣಿಗಂತ ಡ್ರೆಸ್ಸಿಂಗ್ ಟೇಬಲ್ ಇದೆ, ಆಮೇಲೆ ಮೂವೇಬಲ್ ಕಾಟ್ ಇದೆ, ಲೈಟಿಂಗ್ ಟೇಬಲ್ ಐತೆ. ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಇದ್ ನೋಡಿ, ರೈಲ್ವೆ ಬ್ರಿಡ್ಜ್ ಮಾಡಲ್ ಪಿನಿ ರಿವರ್ದು. ವೇಯಿಂಗ್ ಸ್ಕೇಲ್ ನೋಡಿ ಯಾವ ಥರ ಇತ್ತು. ಮರದ ಮೇಲೆ ಎಷ್ಟು ಚೆನ್ನಾಗಿ ಕಾರ್ವಿಂಗ್ಸ್ ಮಾಡಿದ್ದಾರೆ ಗೊತ್ತಾ? ಡಿಫ್ರೆಂಟ್ ಆ್ಯನಿಮಲ್ಸ್ ಕಾರ್ವಿಂಗ್ಸ್ ಇದೆ, ಆಮೇಲೆ ವಿಲೇಜ್ ಕಾರ್ವಿಂಗ್ಸ್ ಇದೆ. ನೋಡ್ತಾ ಇದ್ರೆ ನೋಡ್ತಾರಣ ಅಂತ ಅನ್ಸುತ್ತೆ.
ಫ್ರೆಂಡ್ಸ್, ವಿಡಿಯೋ ಹಂಗಿತ್ತು, ನಾಲೆಜಬಲ್ ಆಗಿತ್ತಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ನಿಮ್ಗೆ ಯಾವ ಟ್ರೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.